ನಮಸ್ಕಾರ ಸ್ನೇಹಿತರೆ. ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂತ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಏಪ್ರಿಲ್ 26ನೇ ತಾರೀಕು 14 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಉಳಿದ 13 ಕ್ಷೇತ್ರಗಳ ತೂಕ ಒಂದ್ ಕಡೆ ಆದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವಿಶೇಷತೆನೇ ಬೇರೆ. ನಾನ್ ಈ ಮಾತು ಯಾಕೆ ಹೇಳಿದ್ನಪ್ಪ ಅಂದ್ರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಹ ಬಹಳ ಬಲಿಷ್ಠವಾದ ಅಭ್ಯರ್ಥಿ, ಬಿಜೆಪಿ ಮತ್ತು ಜೆಡಿಎಸ್ ನ ಅಭ್ಯರ್ಥಿ ಸಹ ಬಲಿಷ್ಠವಾದ ಅಭ್ಯರ್ಥಿ. ಯಾವ ಮಾನದಂಡದಿಂದ ನೋಡಿದ್ರು ಸಹ ಇಬ್ರು ಯಾರಿಗೇನು ಕಡಿಮೆ ಇಲ್ಲ. ಹಣ ಬಲ ಆಗಿರ್ಬೋದು, ಜನಬಲ ಆಗಿರ್ಬೋದು, ಅಧಿಕಾರ ಬಲ ಆಗಿರ್ಬೋದು, ಯಾವುದ್ರಿಂದಲೂ ಯಾರಿಗೇನು ಕಡಿಮೆ ಇಲ್ಲ. ಇಂಥ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ನವ್ರು ನಡೆಸಿರ್ತಕ್ಕಂತ ಆಂತರಿಕ ಸರ್ವೆ ರಿಸಲ್ಟ್ ಹೊರಬಿದ್ದಿದೆ. ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಫಲಿತಾಂಶದ ದಿಕ್ಕನ್ನೇ ಬದಲಾಯಿಸತಕ್ಕಂತ ಎಲ್ಲ ಸೂಚನೆಗಳನ್ನು ಕೊಡ್ತಾ ಇದೆ. ಈಗ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ತಲೆನೋವು ಶುರುವಾಗಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಆ ಸರ್ವೆ ಏನ್ ಹೇಳುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಜನ, ಅದರಲ್ಲೂ ಬೆಂಗಳೂರಿನ ಜನ ವೋಟ್ ಮಾಡೋದಕ್ಕೆ ಹೊರಗ್ ಬರೋದಿಲ್ಲ. ರಜಾ ಸಿಕ್ತು ಅಂತೇಳಿ ಹಾಲಿಡೇ ಟೂರ್ ಹೋಗ್ಬಿಡ್ತಾರೆ. ಈ ಎಲ್ಲಾ ಆಪಾದನೆಗಳು ನಗರ ಪ್ರದೇಶದ ಜನರ ಮೇಲೆ ಇದೆ, ಅದರಲ್ಲೂ ಬೆಂಗಳೂರಿಗರ ಮೇಲೆ ಜಾಸ್ತಿ ಇದೆ. ಇದೆಲ್ಲದಕ್ಕೂ ಅಪವಾದ ಅನ್ನುವಂತೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 3-3.5% ವೋಟಿಂಗ್ ಜಾಸ್ತಿ ಆಗಿದೆ. ಇದನ್ನು ಮತಗಳಾಗಿ ಕನ್ವರ್ಟ್ ಮಾಡಿದಾಗ ಸುಮಾರು 3 ಲಕ್ಷದಷ್ಟು ವೋಟು ಜಾಸ್ತಿ ಚಲಾವಣೆಯಾಗಿದೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಹಾಗಾಗಿ ನೋಡಿ ನಾನು ಹೇಳಿದ್ದು, ಈ ಕ್ಷೇತ್ರ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಟೆನ್ಷನ್ ತಂದಿಟ್ಟಿದೆ ಅಂತ. ಸ್ನೇಹಿತರೆ, ವಿಶ್ಲೇಷಕರು ಹೇಳೋದೇನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಯಾವುದೇ ಕ್ಷೇತ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದ್ರೆ, ಅಂದ್ರೆ ಅಲ್ಲಿ ಈ ಹಿಂದಿಗಿಂತಲೂ ಜಾಸ್ತಿ ವೋಟ್ಗಳೇನಾದ್ರೂ ಚಲಾವಣೆ ಆದ್ರೆ ಅದರ ಅರ್ಥ ಹಾಲಿ ಅಭ್ಯರ್ಥಿಯನ್ನು ಜನ ಚೇಂಜ್ ಮಾಡೋದಕ್ಕೆ ಬಯಸಿದ್ದಾರೆ. ಹಾಲಿ ಅಭ್ಯರ್ಥಿಯ ವಿರುದ್ಧ ಆಂಟಿ ಇನ್ಕಂಬೆನ್ಸಿ ಅಥವಾ ಆಡಳಿತ ವಿರೋಧಿ ಅಲೆ ಇದೆ ಅಂತಾನೆ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾರೆ. ಈಗ ಕಾಂಗ್ರೆಸ್ನ ಆಂತರಿಕ ಸರ್ವೆ ರಿಪೋರ್ಟ್ ನಲ್ಲೂ ಸಹ ಇದೇ ಪ್ರತಿಧ್ವನಿಸಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ. ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ನವರು ಅಳೆದು ತೂಗಿ ಡಿ ಕೆ ಸುರೇಶ್ ಅವರಷ್ಟೇ ಬಲಿಷ್ಠವಾದ ಕ್ಯಾಂಡಿಡೇಟ್ ಆಗಿರ್ತಕ್ಕಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಕಣಕ್ಕಿಳಿಸಿರೋದು. ಈ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ಬಿರುಸಿನ ಮತದಾನ ಆಗಿದೆ. ಆ ಕಡೆ ಡಿ ಕೆ ಸುರೇಶ್ ಅವರು, ನಾನು 10 ವರ್ಷ ಅಭಿವೃದ್ಧಿ ಕಾರ್ಯ ಮಾಡಿದ್ದೇನೆ, ನನಗೆ ಕೂಲಿ ಕೊಡಿ ಅಂತೇಳಿ ಮತ ಪ್ರಚಾರ ಮಾಡಿದ್ರು. ಈ ಕಡೆ ಡಾಕ್ಟರ್ ಮಂಜುನಾಥ್ ಅವರು ಬೂತ್ ಮಟ್ಟದಿಂದಲೂ ಸಹ ಪ್ರಚಾರ ಕಾರ್ಯ ಕೈಗೊಂಡಿದ್ರು. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ಆರೋಗ್ಯ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆ ಮಾಡಿರೋರು. ಇವರನ್ನು ಕಣಕ್ಕಿಳಿಸಿರೋದ್ರಿಂದ ಈಗ ಈ ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅಂತ ವಿಶ್ಲೇಷಕರು ಹೇಳಿದ್ರು. ಸ್ನೇಹಿತರೆ, ಡಿ ಕೆ ಸುರೇಶ್ ಅವರಿಗೆ ಒಂದು ಸಂಕಷ್ಟ ಅಲ್ಲ, ಎರಡೆರಡು ಸಂಕಷ್ಟ. ಆ ಕಡೆ ಜೆಡಿಎಸ್ ವಿರುದ್ಧನೂ ಡಿ ಕೆ ಸುರೇಶ್ ಅವರು ಹೋರಾಟ ಮಾಡಬೇಕು, ಬಿಜೆಪಿ ವಿರುದ್ಧನೂ ಡಿ ಕೆ ಸುರೇಶ್ ಅವರು ಹೋರಾಟ ಮಾಡಬೇಕು. ರಾಮನಗರ, ಚನ್ನಪಟ್ಟಣದಂತ ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ವಿರುದ್ಧ ಹೋರಾಟ ಮಾಡಬೇಕು. ಅಲ್ಲಿ ಲೀಡ್ ಬಂದ್ರೆ ಮಾತ್ರ ಡಿ ಕೆ ಸುರೇಶ್ ಗೆಲ್ಲೋದು. ಇತ್ತ ಕಡೆ ಬೆಂಗಳೂರು ದಕ್ಷಿಣ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಬೇಕು. ಇಲ್ಲಿ ಲೀಡ್ ಬಂದ್ರೆ ಮಾತ್ರ ಡಿ ಕೆ ಸುರೇಶ್ ಅವರು ಗೆಲ್ಲೋದು. ಆದ್ರೆ ಮೇಲ್ನೋಟಕ್ಕೆ ಇದೆಲ್ಲ ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಈಗ ಕಾಂಗ್ರೆಸ್ನ ಆಂತರಿಕ ಸರ್ವೆ ರಿಪೋರ್ಟ್ ನಲ್ಲೂ ಸಹ ಇದನ್ನೇ ಮೆನ್ಷನ್ ಮಾಡಲಾಗಿದೆ. ಕನಕಪುರದಲ್ಲಿ ಅವರು ಎಷ್ಟೇ ದೊಡ್ಡ ಲೀಡ್ ತೆಗೆದುಕೊಂಡ್ರು ಅದನ್ನ ಚನ್ನಪಟ್ಟಣ ನ್ಯೂಟ್ರಲೈಸ್ ಮಾಡುತ್ತೆ. ಚನ್ನಪಟ್ಟಣದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೊಡ್ಡ ಲೀಡ್ ತೆಗೆದುಕೊಳ್ಳಲಿದ್ದಾರೆ. ಹಾಗಾಗಿ ಡಿ ಕೆ ಸುರೇಶ್ ಅವರು ಕನಕಪುರದಲ್ಲಿ ಎಷ್ಟೇ ದೊಡ್ಡ ಲೀಡ್ ತೆಗೆದುಕೊಂಡ್ರು ಸಹ ಚನ್ನಪಟ್ಟಣದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ತೆಗೆದುಕೊಳ್ಳೋ ಲೀಡ್ ನಿಂದಾಗಿ ಅದು ಸಮ ಆಗುತ್ತೆ. ಸ್ನೇಹಿತರೆ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಎಲ್ಲಿ ವರ್ಕೌಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಂತೂ ಪರ್ಫೆಕ್ಟ್ ಆಗಿ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬಹುದು. ನೀವೇ ನೋಡ್ರಿ, ಸಿ ಪಿ ಯೋಗೇಶ್ವರ್ ಆಗಿರ್ಬೋದು, ಮುನಿರತ್ನ ಅವರಾಗಿರ್ಬೋದು, ಇವರೆಲ್ಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. 2019ರಲ್ಲಿ ಡಿ ಕೆ ಸುರೇಶ್ ಅವರ ಗೆಲುವಿಗೆ ಬಹುದೊಡ್ಡ ಕಾರಣ ಆಗಿತ್ತು ಮುನಿರತ್ನ ಅವರ ಆರ್ ನಗರದ ಕ್ಷೇತ್ರ. ಈ ಬಾರಿ ಮುನಿರತ್ನ ಅವರು ಬಿಜೆಪಿ ನಲ್ಲಿದ್ದಾರೆ, ಅವರ ಸಪೋರ್ಟ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಇದೆ.
ಇದನ್ನೇ ಕಾಂಗ್ರೆಸ್ನ ಆಂತರಿಕ ಸರ್ವೆ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿರೋದು. ಆರ್ ನಗರದಲ್ಲಿ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಲೀಡ್ ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಡಾಕ್ಟರ್ ಡಿ.ಕೆ. ಸುರೇಶ್ ಅವರಿಗಿಂತ ಒಂದು ಕೈ ಮುಂದಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆಂತರಿಕ ಸರ್ವೆ ರಿಪೋರ್ಟ್ ಇಂದ ಗೊತ್ತಾಗಿರ್ತಕ್ಕಂತ ಅಂಶ. 2,91,000 ಹತ್ತತ್ರ 3 ಲಕ್ಷ ವೋಟ್ ಜಾಸ್ತಿ ಚಲಾವಣೆ ಆಗಿದೆ ಈ ಬಾರಿ. ಇದರ ಬಗ್ಗೆ ಕಾಂಗ್ರೆಸ್ನವರು ಕೊಡೋ ವಿವರಣೆ ಏನಪ್ಪಾ ಅಂದ್ರೆ, ನಾವು ಕೊಟ್ಟಿರ್ತಕ್ಕಂಥ ಪಂಚ ಗ್ಯಾರಂಟಿಗಳು ಸಕ್ಸಸ್ ಆಗಿದೆ. ಇದರ ಫಲಾನುಭವಿಗಳಾಗಿರ್ತಕ್ಕಂಥ ಮಹಿಳೆಯರು ಹೊರಬಂದು ಕಾಂಗ್ರೆಸ್ಗೆ ಹೆಚ್ಚಿನದಾಗಿ ವೋಟ್ ಮಾಡಿದ್ದಾರೆ. ಹಾಗಾಗಿ ಈ 3 ಲಕ್ಷ ಹೆಚ್ಚುವರಿ ಚಲಾವಣೆಯಾಗಿರ್ತಕ್ಕಂಥ ವೋಟ್ಗಳು ನಮ್ಮದು ಅಂತಾರೆ ಕಾಂಗ್ರೆಸ್ನವರು. ಕನಕಪುರ, ಮಾಗಡಿ, ರಾಮನಗರ, ಚನ್ನಪಟ್ಟಣ ಭಾಗದಲ್ಲಿ ಇದು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಮಾಡಿಕೊಟ್ಟಿದೆ ಅಂತಾರೆ ಕಾಂಗ್ರೆಸ್ನವರು. ಇನ್ನ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ನಾಯಕರು ಏನಪ್ಪ ಹೇಳೋದು ಅಂದ್ರೆ, ಹೆಚ್ಚುವರಿ ಮತದಾನ ಅಂದ್ರೆ 3 ಲಕ್ಷ ವೋಟ್ಗಳೇನು ಜಾಸ್ತಿ ಚಲಾವಣೆ ಆಗಿದೆ, ಅದರಲ್ಲಿ ಹೆಚ್ಚು ಯುವ ಮತದಾರರಿದ್ದಾರೆ. ಮೊದಲ ಫಸ್ಟ್ ಟೈಮ್ ವೋಟರ್ಸ್ ಇದರಲ್ಲಿದ್ದಾರೆ. ಅವರು ಯಾವಾಗ್ಲೂ ಬಿಜೆಪಿಗೆ ಬೆಂಬಲಿಸ್ತಾರೆ. ಹೆಚ್ಚುವರಿ ಚಲಾವಣೆ ಆಗಿರ್ತಕ್ಕಂಥ 3 ಲಕ್ಷ ವೋಟ್ಗಳು ನಮ್ಮದೇ ಅಂತಾರೆ ಬಿಜೆಪಿ. ಸ್ನೇಹಿತರೆ, ಆದ್ರೆ ಕಾಂಗ್ರೆಸ್ನ ಆಂತರಿಕ ಸರ್ವೆ ರಿಪೋರ್ಟ್ ನಲ್ಲಿ ಈ ಹೆಚ್ಚುವರಿ ಮತದಾನದಲ್ಲಿ ಸುಮಾರು 60-70% ನಷ್ಟು ಮತಗಳು ಬಿಜೆಪಿಗೆ ಹೋಗಿದೆ ಅಂತ ತೋರಿಸಲಾಗಿದೆ. ನಿಜಕ್ಕೂ ಇದು ಹಾಗಾಗಿದ್ರೆ ಸಿ.ಎನ್. ಮಂಜುನಾಥ್ ರವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯಗಳು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಸ್ನೇಹಿತರೆ, ನೀವು ಹಳೆಯ ಚುನಾವಣೆಯ ದಾಖಲೆಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೇ ಚುನಾವಣೆಯಲ್ಲಿ ಹೆಚ್ಚುವರಿ ಮತದಾನ ಏನಾದ್ರೂ ಆದ್ರೆ ಅದು ಬಿಜೆಪಿಗೆ ಅನುಕೂಲ ಆಗಿರ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ. ಸ್ನೇಹಿತರೆ, ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರು ನಾನು ಸೋತೆ ಬಿಟ್ಟೆ ಅಂತಕ್ಕಂತಹ ಟೆನ್ಷನ್ ಅಂತೂ ಸದ್ಯದ ಮಟ್ಟಿಗೆ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಅಳುಕಂತೂ ಇದ್ದೇ ಇದೆ. ಯಾಕಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಕ್ಷೇತ್ರವಾರು, ವಿಧಾನಸಭಾ ಕ್ಷೇತ್ರವಾರು ಗಮನಿಸಿದಾಗ ಇದು ನಿಚ್ಚಳವಾಗಿ ಗೊತ್ತಾಗತ್ತೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರ ಪರವಾಗಿ ವೋಟ್ ಚಲಾವಣೆ ಆಗಿದ್ರು ಸಹ ನಗರ ಪ್ರದೇಶಗಳಲ್ಲಿ ವೋಟ್ಗಳ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಗರ ಪ್ರದೇಶದ ಮತದಾರರ ಒಲವು ಬಿಜೆಪಿ ಕಡೆಗೆ ಇದೆ. ಇದು ಡಿ.ಕೆ. ಸುರೇಶ್ ಅವರಿಗೆ ಟೆನ್ಷನ್ ತಂದ್ಕೊಟ್ಟಿರೋದು. ಸ್ನೇಹಿತರೆ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಆಯ್ಕೆನೆ ಒಂದು ಅಚ್ಚರಿಯ ಆಯ್ಕೆಯಾಗಿತ್ತು. ಬಿಜೆಪಿ ಅವರು ಯಾರು ಊಹೆನೆ ಮಾಡದೇ ಇರ್ತಕ್ಕಂತ ಕ್ಯಾಂಡಿಡೇಟ್ ನ ತಗೊಂಬಂದು ನಿಲ್ಲಿಸ್ಬಿಟ್ರು. ಕಾಂಗ್ರೆಸ್ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರಿಗೆ ಯೋಚನೆ ಮಾಡೋದಕ್ಕೂ ಟೈಮ್ ಕೊಡ್ಲಿಲ್ಲ. ಕಳೆದ ಬಾರಿ ಈ ಕ್ಷೇತ್ರದಿಂದ ಅಶ್ವಥ್ ನಾರಾಯಣ್ ಅವರನ್ನು ಬಿಜೆಪಿ ಕಣಕ್ಕಿಳಿಸಿತ್ತು. ಅಷ್ಟೇನು ಪ್ರಬಲವಲ್ಲದ ಅಭ್ಯರ್ಥಿಯನ್ನು ಹಾಕಿದಾಗ್ಲೂ ಕೂಡ 5.5 ಲಕ್ಷ ವೋಟ್ಗಳನ್ನು ಬಿಜೆಪಿ ಈ ಕ್ಷೇತ್ರದಲ್ಲಿ ಪಡೆದಿತ್ತು. ಆದ್ರೆ ಈ ಬಾರಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಜೆಡಿಎಸ್ ನ ಮತಗಳು ಸಹ ಇದಕ್ಕೆ ಸೇರುತ್ತೆ. ಖುದ್ದು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಸಹ ಪ್ರಭಾವಿ ನಾಯಕರಾಗಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿರೋದ್ರಿಂದ ಅವರದ್ದೇ ಆದ ಫ್ಯಾನ್ ಫಾಲೋವರ್ಸ್ ಅಂತೂ ಇದ್ದೇ ಇದೆ. ಇದಕ್ಕೆ ಅಡಿಷನ್ ಅನ್ನುವಂತೆ ಮೋದಿಯ ಅಲೆ ಕೂಡ ವರ್ಕೌಟ್ ಆಗಿರುವ ಸಾಧ್ಯತೆ ಈ ಕ್ಷೇತ್ರದಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ. ಅದನ್ನೇ ಈಗ ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ ರಿಪೋರ್ಟ್ ನಲ್ಲೂ ಸಹ ಮೆನ್ಷನ್ ಮಾಡಲಾಗಿದೆ. ಈ ಎಲ್ಲ ಸಂಗತಿಗಳು ಕಾಂಗ್ರೆಸ್ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರ ವಿರುದ್ಧ ಹೋಗಿದ್ದಾವೆ ಅಂತ ಚುನಾವಣೋತ್ತರ ಸರ್ವೆ ರಿಪೋರ್ಟ್ ನಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ, ಬೆಂಗಳೂರು ದಕ್ಷಿಣದಲ್ಲಿ ಮತ್ತು ಆರ್ ನಗರದಲ್ಲಿ ಈ 3ರಲ್ಲಿ 2ರಲ್ಲಿ ಬಿಜೆಪಿ ಶಾಸಕರು, 1ರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ. ಚನ್ನಪಟ್ಟಣ, ಮಾಗಡಿ, ಕನಕಪುರ, ಕುಣಿಗಲ್ಲು ಈ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಹೀಗಿದ್ದಾಗ್ಲೂ ಸಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ಮೇಲುಗೈ ಅಂತ ಕಾಂಗ್ರೆಸ್ನ ಸರ್ವೆ ರಿಪೋರ್ಟ್ ತೋರಿಸ್ತಾ ಇದೆ. ಇದು ನೋಡಿ ಈಗ ಡಿ.ಕೆ. ಬ್ರದರ್ಸ್ಗೆ ದೊಡ್ಡ ತಲೆನೋವು ತಂದಿಟ್ಟಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮಗೇನನ್ಸುತ್ತೆ? ಈ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.